4 ಜನ ಮಕ್ಕಳು ಸತ್ತೋಗ್ತಾರ್ರಿ ಬಾಬಾ ಸಾಹೇಬರಿಗೆ. ಇಂದು, ರಮೇಶ, ರಾಜರತ್ನ, ಗಂಗಾಧರ ಅನ್ನುವಂತ 4 ಜನ ಮಕ್ಕಳು ಇಡೀ ಮನೆಯನ್ನ ಸ್ಮಶಾನ ಮಾಡ್ಕೊಂಡು ಇವತ್ತು ಭಾರತ ದೇಶದ ಸಮಸ್ತ ಮನಸ್ಸುಗಳಿಗೆ ಬೆಳಕಾಗಿ ನಿಂತಿರುವ ಬಾಬಾ ಸಾಹೇಬ್ರನ್ನ ನಾವು ಅರ್ಥ ಮಾಡ್ಕೊಂಡಿಲ್ವಲ್ಲ. ಅಂದ್ರೆ ಇಲ್ಲಿನ ಅಸ್ಪೃಶ್ಯ ಸಮುದಾಯದವ್ರು ಇದ್ದಾರಲ್ಲ, ಇವರಿಗೆ ಒಂದು ಕಾಲದಲ್ಲಿ ಪಾರ್ಲಿಮೆಂಟ್ ಭವನದಲ್ಲಿ ಕಸ ಗುಡಿಸೋ ಕೆಲಸನೂ ಸಿಕ್ತಿರ್ಲಿಲ್ಲ ಅಂತ. ಇಲ್ಲಿನ ಅಸ್ಪೃಶ್ಯ ಸಮುದಾಯದವ್ರಿಗೆ ಪಾರ್ಲಿಮೆಂಟ್ ಭವನದಲ್ಲಿ ಕಸ ಗುಡಿಸೋ ಕೆಲಸನೂ ಸಿಕ್ತಿರ್ಲಿಲ್ಲ. ಆದ್ರೆ ಇವತ್ತು ನನ್ನ ಸಂವಿಧಾನದ ಕಾರಣದಿಂದಾಗಿ ಇವತ್ತು ಪಾರ್ಲಿಮೆಂಟ್ ಭವನದೊಳಗಡೆ ಅಸ್ಪೃಶ್ಯ ಸಮುದಾಯದ ಎಂಪಿಗಳಿದ್ದಾರೆ, ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮಂತ್ರಿಗಳು ಇವತ್ತು ಕೆಂಪುಗೂಟದ ಕಾರ್ಯ ತಿರುಗಾಡ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅವರು ಅರ್ಥ ಮಾಡ್ಕೊಂಡಿಲ್ಲ ಅಂತ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶತ್ರುಗಳಿದ್ರು, ಬಾಬಾ ಸಾಹೇಬರ ಒಟ್ಟು ಹೋರಾಟಕ್ಕೆ 40 ವರ್ಷಗಳ ಹೋರಾಟಕ್ಕೆ ಯಾರು ಅಡೆತಡೆಗಳನ್ನ ಹೊಡ್ಡಿದ್ರು, ಅವರು ಇವತ್ತು ಬಾಬಾ ಸಾಹೇಬ್ರನ್ನ ತುಂಬಾ ಚಂದಾಗಿ ಅರ್ಥ ಮಾಡ್ಕೊಂಡು ಇವತ್ತು ದೇಶದ ಚುಕ್ಕಾಣಿಯನ್ನ ತಮ್ಮ ಕೈ ತಕೊಂಡು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಬಾಬಾ ಸಾಹೇಬ್ರ ಬದುಕಿದಲ್ಲ, ಅದು ಯಾರಿಗಾಗಿ ಮತ್ತು ಯಾತಕ್ಕಾಗಿ ಅಂತ. ಬಾಬಾ ಸಾಹೇಬ್ರ ಬದುಕೆ ಒಂಥರ ಸಂಘರ್ಷಮಯವಾಗಿತ್ತು ಅಂತ. 6ನೇ ವಯಸ್ಸಿಗೆ ತಾಯಿ ಸತ್ತೋಗ್ತಾರೆ, 22ನೇ ವಯಸ್ಸಿಗೆ ತಂದೆ ಸತ್ತೋಗ್ತಾರೆ. ತನ್ನ ಪ್ರೀತಿಯ ಹೆಂಡತಿ ತನ್ನ ಒಟ್ಟು ಚಳುವಳಿಗೆ, ತನ್ನ ಒಟ್ಟು ಹೋರಾಟಕ್ಕೆ, ತನ್ನ ಬದುಕಿನ ಎಲ್ಲಾ ಮಜಲುಗಳಲ್ಲಿ ಬೆನ್ನಾಗಿ ನಿಂತಂತ ಪ್ರೀತಿಯ ಧರ್ಮ ಪತ್ನಿ ರಮಾತಾಯಿ ಸತ್ತೋಗ್ತಾರೆ. 4 ಜನ ಮಕ್ಕಳು ಸತ್ತೋಗ್ತಾರ್ರಿ ಬಾಬಾ ಸಾಹೇಬರಿಗೆ. ಇಂದು, ರಮೇಶ, ರಾಜರತ್ನ, ಗಂಗಾಧರ ಅನ್ನುವಂತ 4 ಜನ ಮಕ್ಕಳು ಇಡೀ ಮನೆಯನ್ನ ಸ್ಮಶಾನ ಮಾಡ್ಕೊಂಡು ಇವತ್ತು ಭಾರತ ದೇಶದ ಸಮಸ್ತ ಮನಸ್ಸುಗಳಿಗೆ ಬೆಳಕಾಗಿ ನಿಂತಿರುವ ಬಾಬಾ ಸಾಹೇಬ್ರನ್ನ ನಾವು ಅರ್ಥ ಮಾಡ್ಕೊಂಡಿಲ್ವಲ್ಲ. ಅಂದ್ರೆ ಇದನ್ನ ಯಾರು ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ರೆ, ಭಾರತ ದೇಶದಲ್ಲಿನ ಶೋಷಿತ ಸಮುದಾಯದಿಂದ ಎದ್ದು ಬಂದಂತ ಸರ್ಕಾರಿ ನೌಕರರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅರ್ಥ ಮಾಡ್ಕೊಳ್ಬೇಕು ಅಂತ. ಬಾಬಾ ಸಾಹೇಬ್ರು 1956 ಮಾರ್ಚ್ 18ನೇ ತಾರೀಕು ಆಗ್ರಾದಲ್ಲಿ ನಡೆದಂತ ಒಂದು ಸಮಾವೇಶದಲ್ಲಿ ಇದನ್ನೇ ಹೇಳ್ತಾರೆ. ನನ್ನ ಫಲಾನುಭವಿಗಳಾಗಿರ್ತಕ್ಕಂಥ ಸರ್ಕಾರಿ ನೌಕರರು ಸ್ವಾರ್ಥಿಗಳಾಗಿದ್ದಾರೆ ಅಂತ. ಜಾಬ್ ಸಿಕ್ಕಿದ ತಕ್ಷಣ ತೃಪ್ತಿ ಬೆಟ್ಟ, ಜಾಬ್ ಸಿಕ್ಕಿದ ತಕ್ಷಣ ಅಯ್ಯಪ್ಪನ ಸೇವೆ, ಮನೆ ಒಳಗಡೆ ಸತ್ಯನಾರಾಯಣ ಪೂಜೆ ಅಂತ ಅನ್ಕೊಂಡು ಇಡೀ ಸಮಾಜವನ್ನ ನನ್ನ ಮೀಸಲಾತಿಯ ಫಲಾನುಭವಿಗಳಾಗಿರ್ತಕ್ಕಂಥ ಸರ್ಕಾರಿ ನೌಕರರಿದ್ದಾರಲ್ಲ, ಬಾಬಾ ಸಾಹೇಬ್ ಹೇಳ್ತಿರೋದು, ನಾನು ಸತ್ತೋಗ್ತಾ ಇದ್ದೀನೋ ಮಾರಾಯ, ನಾನು ಸತ್ತೋಗ್ತಾ ಇದ್ದೀನಿ. ನನ್ನ ತಲೆ ಫಸ್ಟ್ ಕ್ಲಾಸಲ್ಲಿದೆ, ಬಾಡಿ 4th ಕ್ಲಾಸಲ್ಲಿದೆ. ಫಸ್ಟ್ ಕ್ಲಾಸಲ್ಲಿ ಇರ್ತಕ್ಕಂಥ ತಲೆಗೆ 4th ಕ್ಲಾಸಲ್ಲಿರೋ ಬಾಡಿ ಸ್ಪಂದಿಸ್ತಾ ಇಲ್ಲ, ನಾನು ಸತ್ತೋಗ್ತಾ ಇದ್ದೀನಿ. ಆದ್ರೆ ನನ್ಗೆ ಒಂದು ಜೀವದ ಭಯ ಇರೋದೇನು ಅಂತ ಅಂದ್ರೆ, ನಾನು ನನ್ನ ಸಮುದಾಯವನ್ನ ನನ್ನ ಜೀವಿತ ಅವಧಿ ಒಳಗಡೆ ಇಲ್ಲಿನ ಶೋಷಿತ ಸಮುದಾಯವನ್ನ ಆಳುವ ವರ್ಗ ಆಗ್ಬೇಕು, ಅವರು ಒಂದು ಘನತೆಯ ಬದುಕನ್ನ, ಗೌರವದ ಬದುಕನ್ನ ಕಟ್ಕೊಳ್ಬೇಕು ಅನ್ನುವಂತ ಕನಸು ನಂದಾಗಿತ್ತು. ಆದ್ರೆ ನಾನು ಸತ್ತೋಗ್ತಾ ಇದ್ದೀನೋ ಮಾರ್ಯ, ಇನ್ನು 10 ವರ್ಷ ಆಯಸ್ಸು ನನಗಿದ್ರೆ ಇಡೀ ಭಾರತ ದೇಶವನ್ನ ಪ್ರಬುದ್ಧ ಭಾರತವನ್ನಾಗಿ ಕಣ್ಣಾರೆ ಕಂಡು ಆ ನಂತರದಲ್ಲಿ ನನಗೆ ಸತ್ತೋಗ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಬಾಬಾ ಸಾಹೇಬ್ರು 1956 ಡಿಸೆಂಬರ್ 6ನೇ ತಾರೀಕು ತೀರ್ಕೊಳ್ತಾರೆ. ಅಂದ್ರೆ ಇಲ್ಲಿನ ಸರ್ಕಾರಿ ನೌಕರರು ಬಾಬಾ ಸಾಹೇಬರ ಸಂವಿಧಾನದ ಋಣದಿಂದ ಫಲಾನುಭವಿಗಳಾಗಿರ್ತಕ್ಕಂಥ ಸರ್ಕಾರಿ ನೌಕರರು ಬಾಬಾ ಸಾಹೇಬರ ಈ ತರದ ಮಾತುಗಳನ್ನು ಅರ್ಥ ಮಾಡ್ಕೊಳ್ತೇನೆ, ಸಮುದಾಯದ ಕಡೆ ತಿರುಗಿ ನೋಡ್ದೇನೆ, ಇಡೀ ಸಮುದಾಯವನ್ನ ಕತ್ಲೆಯಲ್ಲಿಟ್ಟು ಬಾಬಾ ಸಾಹೇಬರ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಿಂತ್ಕೊಂಡು ತಿರುಪ್ತಿ ಬೆಟ್ಟಕ್ಕೆ ಹೋಗೋದು, ಅಯ್ಯಪ್ಪ ಸ್ವಾಮಿ ಸೇವೆ ಮಾಡೋದು, ಸತ್ಯನಾರಾಯಣ ಪೂಜೆ ಮಾಡುವ ಮೂಲಕ ಒಟ್ಟು ಸರ್ಕಾರಿ ನೌಕರರು ಸಮಾಜದ ಆಲೋಚನೆಗಳಿಗೆ, ಸಂವಿಧಾನಕ್ಕೆ, ಬಾಬಾ ಸಾಹೇಬರಿಗೆ ವಿರುದ್ಧವಾಗಿದೆಯಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಗೂ ಈ ಸರ್ಕಾರಿ ನೌಕರರನ್ನ ಕುರಿತೊಂದು ಮಾತನ್ನು ಹೇಳ್ತಾರೆ. ನನ್ನ ಸರ್ಕಾರಿ ನೌಕರರು ಒಂದಲ್ಲ ಒಂದು ದಿನ ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ. ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ. ಇಡೀ ಸಮಾಜ ಇವತ್ತು ಕತ್ತಲೆ ಒಳಗಡೆ ಇದೆ. ಇಲ್ಲಿನ ಸರ್ಕಾರಿ ನೌಕರರಿಗೆ ಅರ್ಥ ಆಗುತ್ತೆ, ಕತ್ತಲೆಯಲ್ಲಿರುವ ಸಮಾಜವನ್ನ ಬೆಳಕಿನ ಕಡೆಗೆ ಕೊಂಡೊಯ್ಯೋದಕ್ಕೆ ಬಾಬಾ ಸಾಹೇಬರು ನಮ್ಗೆ ಒಂದು ಅಂತಿಮ ಆದೇಶವನ್ನ ನೀಡೋಗಿದ್ರೆ ಅದು ನಾವು ಪಾಲಿಸ್ಬೇಕು ಅಂತ ಹೇಳಿ ಇಲ್ಲಿನ ಸರ್ಕಾರಿ ನೌಕರರಿಗೆ ಒಂದಲ್ಲ ಒಂದು ದಿನ ಅನ್ಸುತ್ತೆ ಅಂತ ಬಾಬಾ ಸಾಹೇಬ್ರು ಹೇಳ್ತಾರೆ. ಅವರು 1952 ಬಾಬಾ ಸಾಹೇಬ್ರು ಮಾತು ಹೇಳ್ತಾರೆ. 1952 ಆಗಸ್ಟ್ 17ನೇ ತಾರೀಕು ಮುಂಬೈನ ಸಿದ್ಧಾರ್ಥ ಕಾಲೇಜಿನ ಕಟ್ಟಡ ಸಮಿತಿಯ ಸದಸ್ಯರ ಒಂದು ಸಭೆ ಒಳಗಡೆ ನಿಂತ್ಕೊಂಡು ಮಾತಾಡ್ತಾರೆ. ಇಲ್ಲಿನ ಅಸ್ಪೃಶ್ಯ ಸಮುದಾಯದವ್ರು ಇದ್ದಾರಲ್ಲ, ಇವರಿಗೆ ಒಂದು ಕಾಲದಲ್ಲಿ ಪಾರ್ಲಿಮೆಂಟ್ ಭವನದಲ್ಲಿ ಕಸ ಗುಡಿಸೋ ಕೆಲಸನೂ ಸಿಕ್ತಿರ್ಲಿಲ್ಲ ಅಂತ. ಇಲ್ಲಿನ ಅಸ್ಪೃಶ್ಯ ಸಮುದಾಯದವ್ರಿಗೆ ಪಾರ್ಲಿಮೆಂಟ್ ಭವನದಲ್ಲಿ ಕಸ ಗುಡಿಸೋ ಕೆಲಸನೂ ಸಿಕ್ತಿರ್ಲಿಲ್ಲ. ಆದ್ರೆ ಇವತ್ತು ನನ್ನ ಸಂವಿಧಾನದ ಕಾರಣದಿಂದಾಗಿ ಇವತ್ತು ಪಾರ್ಲಿಮೆಂಟ್ ಭವನದೊಳಗಡೆ ಅಸ್ಪೃಶ್ಯ ಸಮುದಾಯದ ಎಂಪಿಗಳಿದ್ದಾರೆ, ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮಂತ್ರಿಗಳು ಇವತ್ತು ಕೆಂಪುಗೂಟದ ಕಾರ್ಯ ತಿರುಗಾಡ್ತಾ ಇದ್ದಾರೆ ಅಂತ ಅನ್ನೋದಾದ್ರೆ, ಇವತ್ತು ಪಾರ್ಲಿಮೆಂಟ್ ಭವನದ ಒಳಗಡೆ ಅಸ್ಪೃಶ್ಯ ಸಮುದಾಯದ ಅಧಿಕಾರಿಗಳು ನೌಕರಿಯನ್ನ ಪಡ್ಕೊಂಡು ಇವತ್ತು ಬದುಕ್ತಾ ಇದ್ದಾರೆ ಅಂತ ಅಂದ್ರೆ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಮಾತಿದೆಯಲ್ಲ,
ಪಾರ್ಲಿಮೆಂಟ್ ಭವನದೊಳಗಡೆ ಇವ್ರಿಗೆ ಕಸ ಗುಡಿಸೋ ಕೆಲಸನೂ ಸಿಕ್ಕಿರಲಿಲ್ಲ. ಇವತ್ತು ಘನತೆಯ ಬದುಕಿನಿಂದ ತಲೆ ಎತ್ತಿ ನಡೆಯಬಹುದಾದಂತಹ ಎಂಪಿಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಸರ್ಕಾರಿ ನೌಕರಿಯನ್ನ ಪಡ್ಕೊಂಡಿದ್ದಾರೆ ಅನ್ನುವ ಮಾತಿದೆಯಲ್ಲ, ಇದನ್ನ ನಾವು ಸಕಾರಗೊಳಿಸ್ಬೇಕು ಅಂತಂದ್ರೆ ಬಾಬಾ ಸಾಹೇಬರು ಹೇಳಿದ ಹಾದಿಯಲ್ಲಿ ಸಮುದಾಯವನ್ನು ಕಟ್ಟುವ, ಕತ್ತಲೆಯಲ್ಲಿರುವ ಶೋಷಿತ ಸಮುದಾಯವನ್ನು ವಿಮೋಚನೆಯ ಕಡೆಗೆ ಕೊಂಡೊಯ್ಯಬೇಕು ಅಂತಂದ್ರೆ ಬಾಬಾ ಸಾಹೇಬರ ಫಲಾನುಭವಿಗಳು, ಸರ್ಕಾರಿ ನೌಕರರು ಆ ಕಡೆಗೆ ಹೆಜ್ಜೆ ಹಾಕಬೇಕು ಅನ್ನೋದಿದೆಯಲ್ಲ, ಇದೇ ಬಾಬಾ ಸಾಹೇಬರ ಆಸೆ ಮತ್ತು ಅಂತಿಮ ಸಂದೇಶ ಅಂತ.